ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಆಲ್. ಐ ಆಮ್ ಶ್ಯಾಮ್ಲಾ, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, ಗವರ್ಮೆಂಟ್ ಫಸ್ಟ್ ಇಯರ್ ಕಾಲೇಜ್, ವಿಜಯನಗರ. Today I am going to speak about the introduction to business economics. ವ್ಯವಹಾರ ಅರ್ಥಶಾಸ್ತ್ರದ ಪರಿಚಯದ ಕುರಿತು ಇವತ್ತು ಮಾತಾಡೋಣ. Usually when I say introduction to business economics, you must be wondering what has economics to do with business, or what has business to do with economics. ವ್ಯವಹಾರಕ್ಕೂ ಅರ್ಥಶಾಸ್ತ್ರಕ್ಕೂ ಸಂಬಂಧ ಏನು, ಅರ್ಥಶಾಸ್ತ್ರದಲ್ಲಿ ವ್ಯವಹಾರಕ್ಕೇನು ಕೆಲಸ, ಅಥವಾ ವ್ಯವಹಾರದಲ್ಲಿ ಅರ್ಥಶಾಸ್ತ್ರದ ಪಾತ್ರ ಏನು, ಎಷ್ಟು ಮುಖ್ಯ ಆಗುತ್ತೆ ಅರ್ಥಶಾಸ್ತ್ರ ವ್ಯವಹಾರದಲ್ಲಿ ಇರೋದು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೀವು ಒಬ್ಬ ಒಳ್ಳೆ ಉದ್ಯಮದಾರ ಆಗಬೇಕು ಅಂತಂದರೆ, ನೀವು ಸಕ್ಸಸ್ಫುಲ್ಲಾಗಿ ಒಂದು ಉದ್ಯಮವನ್ನು ನಡೆಸಬೇಕು ಅಂತಂದರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಯು ಟೇಕ್ ದಿ ಡಿಸಿಷನ್ಸ್ ಪ್ರಾಪರ್ಲಿ. ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ನಿಮ್ಮ ನಿರ್ಧಾರದ ಆಧಾರದ ಮೇಲೆ ನೀವೆಷ್ಟು ಸಕ್ಸಸ್ಫುಲ್ ಆದ ಬಿಸ್ನೆಸ್ ಮ್ಯಾನ್ ಆಗ್ತೀರಾ, ಅಥವಾ ನಿಮ್ಮ ಉದ್ಯಮ ಎಷ್ಟು ಸಕ್ಸಸ್ಫುಲ್ ಆಗುತ್ತೆ ಅನ್ನೋದನ್ನು ನೀವು ಕಂಡುಕೋಬೋದು. ನಮ್ಮ ಕಣ್ಣೆದುರಿಗೆ ನಾವು ಬೇಕಾದಷ್ಟು ಜನ ಬಿಸ್ನೆಸ್ ಮ್ಯಾನ್ಗಳನ್ನ ನೋಡ್ತೀವಿ. ನಮ್ಮ ಕಣ್ಣೆದುರಿಗೆ ಟಾಟಾ ಕಂಪನಿನೂ ಇದೆ, ನಮ್ಮ ಕಣ್ಣೆದುರಿಗೆ ರಿಲಯನ್ಸ್ ಕಂಪನಿನೂ ಇದೆ, ನಮ್ಮ ಕಣ್ಣೆದುರಿಗೆ ವಿಜಯ್ ಮಲ್ಯ ಅವರ ಕಿಂಗ್ಫಿಷರು ಇದೆ. ವೈ ಒನ್ ಪರ್ಸನ್ ಇಸ್ ಸಕ್ಸಸ್ಫುಲ್, ವೈ ಒನ್ ಪರ್ಸನ್ ಹ್ಯಾಸ್ ಎ ಗುಡ್ ವಿಲ್, ವೈ ಒನ್ ಪರ್ಸನ್ ಇಸ್ ಅನ್ಸಕ್ಸಸ್ಫುಲ್. ಯಾಕೆ ಒಬ್ಬರು ಯಶಸ್ವಿಯಾಗಿ ಮುಂದುವರಿತಾ ಇದ್ದಾರೆ, ಯಾಕೆ ಒಬ್ಬರು ಜನರ ಮನ್ನಣೆಯನ್ನು ಪಡ್ಕೊಂಡು ಹೆಸರು ಮಾಡ್ತಾ ಮುನ್ನಡೀತಾ ಇದ್ದಾರೆ, ಇನ್ನೊಬ್ಬರು ಯಾಕೆ ಅನ್ಸಕ್ಸಸ್ಫುಲ್ ಆಗಿ ದೇಶವನ್ನೇ ಬಿಟ್ಟು ಹೋಗುವಂಥ ಪರಿಸ್ಥಿತಿ ತಲುಪಿತು ಅನ್ನೋದನ್ನು ನೀವು ನೋಡಿದ್ರೆ, ಅಲ್ಲಿ ನಿರ್ಧಾರ ಕೈಗೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗುತ್ತೆ. ಡಿಸಿಷನ್ ಮೇಕಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ ಅರ್ಥಶಾಸ್ತ್ರ ವ್ಯವಹಾರಕ್ಕೆ ಸಹಾಯ ಆಗುತ್ತೆ. ನೀವು ಎಷ್ಟು ರ್ಯಾಷನಲ್ ಆಗಿ ಯೋಚನೆ ಮಾಡ್ತೀರಾ, ಅಂದರೆ ಎಷ್ಟು ವಿಚಾರವಂತರಾಗಿ ನೀವು ಯೋಚನೆ ಮಾಡ್ತೀರಾ, ಎಷ್ಟು ಉದ್ಯಮವನ್ನು ನಡೆಸುವಾಗ ನೀವು ತಗೊಳ್ಳುವಂಥ ನಿರ್ಧಾರ ಎಷ್ಟು ಸೂಕ್ತವಾಗಿರುತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಇಂಟ್ರೊಡಕ್ಷನ್ ಟು ಬಿಸ್ನೆಸ್ ಎಕನಾಮಿಕ್ಸ್ ಅಂದಾಗ, ಎಕನಾಮಿಕ್ಸ್ ಅಂದ್ರೇನು, ಬಿಸ್ನೆಸ್ ಅಂದ್ರೇನು, ಬಿಸ್ನೆಸ್ ಎಕನಾಮಿಕ್ಸ್ ಎರಡೂ ಇಂಟಿಗ್ರೇಷನ್ ಆದರೆ ಏನಾಗುತ್ತೆ, ಮತ್ತು ಬಿಸ್ನೆಸ್ ಎಕನಾಮಿಕ್ಸ್ನ ಕೆಲವೊಂದು ಫೀಚರ್ಸನ್ನು ಇಲ್ಲಿ ನಾವು ನೋಡೋಣ. Now, introduction to business economics. Is business related to economics? ಎಕನಾಮಿಕ್ಸ್ಗೆ ಬಿಸ್ನೆಸ್ಸು ರಿಲೇಟ್ ಆಗಿದೆಯಾ, ಉದ್ಯಮಕ್ಕೆ ಅರ್ಥಶಾಸ್ತ್ರ ರಿಲೇಟ್ ಆಗಿದೆಯಾ ಅಂತ ನೋಡಿದಾಗ, ನಾವು ಅರ್ಥಶಾಸ್ತ್ರವನ್ನು ಇಷ್ಟು ದಿನ ಏನಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಇಟ್ ಈಸ್ ಅ ಸೈನ್ಸ್ ವಿಚ್ ಸ್ಟಡೀಸ್ ಸ್ಕೇರ್ಸ್ ರಿಸೋರ್ಸಸ್ ಆ್ಯಂಡ್ ಅನ್ಲಿಮಿಟೆಡ್ ವಾಂಟ್ಸ್. ಸ್ಕೇರ್ಸ್ ರಿಸೋರ್ಸ್ ಒಂದು ಕಡೆ ಅಂದರೆ ಇದು ಮಿತವಾದ ಸಂಪನ್ಮೂಲ ಮತ್ತು ಅನಿಯಮಿತವಾದ ಬಯಕೆಗಳನ್ನು ಅಥವಾ ಅದರ ನಡುವಿನ ಒಂದು ಗೊಂದಲವನ್ನು, ಅಥವಾ ಆ ಎರಡರ ನಡುವಿನ ಒಂದು ನಿರ್ಧಾರ ಕೈಗೊಳ್ಳುವಿಕೆಯನ್ನು ಅಧ್ಯಯನ ಮಾಡುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಆದರೆ ಒಂದು ಕಾಲದಲ್ಲಿ ರಿಸೋರ್ಸಸ್ಸು ಲಿಮಿಟೆಡ್ ಆಗಿತ್ತೇನೋ, ಆದರೆ ಕೆಲವೊಂದು ರಿಸೋರ್ಸಸ್ ಇವತ್ತು ಅನ್ಲಿಮಿಟೆಡ್ ಆಗಿದೆ. ಆಮೇಲೆ ಅನ್ಲಿಮಿಟೆಡ್ ವಾಂಟ್ಸಿಂದಾನೇ ಬೇಡಿಕೆಗಳು ಕ್ರಿಯೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಅರ್ಥಶಾಸ್ತ್ರದ ಎಷ್ಟೋ ಒಂದು ವ್ಯಾಖ್ಯಾನಗಳನ್ನು ಇವತ್ತು ನಾವು ತಿದ್ದುವಂಥ ಅವಶ್ಯಕತೆ ಇದೆ. ದರ್ ಇಸ್ ಅ ನೀಡ್ ಟು ರೀಡಿಫೈನ್ ದಿ ಡೆಫಿನೇಷನ್ ಆಫ್ ಎಕನಾಮಿಕ್ಸ್, ಬಿಕಾಸ್ ನೋ ಮೋರ್ ದಿ ರಿಸೋರ್ಸಸ್ ಆರ್ ಲಿಮಿಟೆಡ್. ಫಾರ್ ಎಕ್ಸಾಂಪಲ್, ಮೊದಲು ಇಂಧನವನ್ನು ನಾವು ಮಿತವಾದ ಸಂಪನ್ಮೂಲ ಅಂತ ಕರಿತಾ ಇದ್ವಿ. ವಿ ಕನ್ಸಿಡರ್ಡ್ ಪವರ್ ಆ್ಯಸ್ ಲಿಮಿಟೆಡ್ ರಿಸೋರ್ಸ್, ಬಟ್ ಟುಡೇ ವಿ ಹ್ಯಾವ್ ಸೋಲಾರ್ ಎನರ್ಜಿ, ವಿ ಹ್ಯಾವ್ ವಿಂಡ್ ಪವರ್ ವಿಚ್ ಇಸ್ ಅನ್ಲಿಮಿಟೆಡ್. So with this unlimited resources, with the unlimited wants, what all can we achieve? So there comes the decision making, there comes the forward planning, and there comes the relationship between economics and business. So it is very important for you to understand the relationship between economics and business. ಈ ಅರ್ಥದಲ್ಲಿ ಅಥವಾ ಈ ನಿಟ್ಟಿನಲ್ಲಿ ನಾವು ಅರ್ಥಶಾಸ್ತ್ರ ಮತ್ತು ಉದ್ಯಮವನ್ನು ಎರಡರ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇದೆ. ವಾಟ್ ಈಸ್ ಎಕನಾಮಿಕ್ಸ್? ಅರ್ಥಶಾಸ್ತ್ರ ಅಂದರೆ ಏನು ಹಾಗಿದ್ರೆ? Economics may be defined as a social science which covers the actions of individuals and group of individuals in the process of producing, exchanging, consuming goods and services. ಅಂದರೆ ಇದೊಂದು ಸಾಮಾಜಿಕ ವಿಜ್ಞಾನ. ಇಲ್ಲಿ ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪು ಉತ್ಪಾದನೆಯಲ್ಲಿ, ವಿನಿಮಯದಲ್ಲಿ ಮತ್ತು ಅನುಭೋಗದಲ್ಲಿ, ಸರಕು ಮತ್ತು ಸೇವೆಗಳ ಉತ್ಪಾದನೆ, ವಿನಿಮಯ ಮತ್ತು ಅನುಭೋಗದಲ್ಲಿ ಹೇಗೆ ತಮ್ಮನ್ನು ತಾವು ನಡೆಸ್ಕೋತಾರೆ, ಆ ಪ್ರಕ್ರಿಯೆಯಲ್ಲಿ ಹೇಗೆ ತಮ್ಮನ್ನು ತಾವು ತೊಡಗಿಸ್ಕೋತಾರೆ ಅನ್ನೋದನ್ನು ಅಧ್ಯಯನ ಮಾಡುವ ಸಾಮಾಜಿಕ ವಿಜ್ಞಾನವೇ ಅರ್ಥಶಾಸ್ತ್ರ. ಸೊ
So it covers the actions of individuals, it covers the groups of individuals in the process of producing, exchanging and consuming goods and services. Then what is business? ವ್ಯವಹಾರ ಅಂದರೆ ಏನು ಹಾಗಿದ್ರೆ? Business refers to all the activities concerned with production, manufacturing, lending, selling, leasing and the like for earning profit. ಇಲ್ಲಿ ಒಬ್ಬರ ಡೆಫಿನೇಷನ್ ಅನ್ನು ನೋಡೋಣ. ಪ್ರೊಫೆಸರ್ ಹ್ಯಾನಿ ಅವರು, ದ ಟರ್ಮ್ ಬಿಸ್ನೆಸ್ ಇಂಪ್ಲೈಸ್ human activity directed towards producing or acquiring wealth through buying and selling goods. ಅಂದರೆ ಇವರು ಸರಕುಗಳನ್ನು ಕೊಳ್ಳೋದು ಮತ್ತು ಮಾರೋದರ ಪ್ರಕ್ರಿಯೆಯಲ್ಲಿ ಒಂದು ವಸ್ತುವಿನ ಉತ್ಪಾದನೆ ಮತ್ತು ಸಂಪತ್ತಿನ ಶೇಖರಣೆಯ ಮಾನವ ಚಟುವಟಿಕೆನೇ ಬಿಸ್ನೆಸ್ ಅಂತ ಕರೀತಾರೆ. ಸೊ ಇಲ್ಲಿ ಬಿಸ್ನೆಸ್ ಅಂದಾಗ ಮ್ಯಾನುಫ್ಯಾಕ್ಚರಿಂಗ್ ಬಂತು, ಲೆಂಡಿಂಗ್ ಬಂತು, ಸೆಲ್ಲಿಂಗ್ ಬಂತು. ನೀವು ಸೆಲ್ಲಿಂಗನ್ನು ನೋಡಬೇಕು, ಮಾರಾಟ ಹೇಗೆ ಮಾಡೋದು ಅಂತ ನೋಡಬೇಕು, ಯಾವ ವಸ್ತುವನ್ನು ಉತ್ಪಾದನೆ ಮಾಡಬೇಕು ಅನ್ನೋದನ್ನು ನೋಡಬೇಕು, ಹೇಗೆ ಲಾಭ ಗಳಿಸ್ಬೇಕು ಅನ್ನೋದನ್ನು ನೋಡಬೇಕು ಅಂತಂದಾಗ ಇಲ್ಲಿ ನಿರ್ಣಯ ಕೈಗೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಡಿಸಿಷನ್ ಮೇಕಿಂಗ್. ಯಾಕೆ ಅಂದರೆ ನಿಮ್ಮ ಹತ್ರ ಎಲ್ಲ ಸರಕು ಇಲ್ಲ, ಎಲ್ಲ ಸಂಪನ್ಮೂಲ ಇಲ್ಲ, ಎಲ್ಲವನ್ನು ಉತ್ಪಾದನೆ ಮಾಡೋದಕ್ಕೆ, ಬೇಡಿದ್ದನ್ನೆಲ್ಲ ಕೊಡೋದಕ್ಕೆ ಅಥವಾ ಎಲ್ಲ ಅನುಭೋಗಿಗಳ ಎಲ್ಲ ಅವಶ್ಯಕತೆಗಳನ್ನು ಪೂರೈಸ ಮಾಡುವಂಥ ಸರಕು ಅಥವಾ ಅಷ್ಟು ಸರಕು ನಿಮ್ಮಲ್ಲಿ ಇಲ್ಲ. ಹಾಗಾದರೆ ಹೇಗೆ ನಿರ್ಧಾರ ಮಾಡಬೇಕು, ಯಾವ ನಿರ್ಧಾರ ತಗೊಂಡ್ರೆ ಕರೆಕ್ಟಾಗಿ ನಾನು ಜನರನ್ನು ರೀಚ್ ಆಗ್ತೀನಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ವ್ಯವಹಾರ ಅಂದಾಗ ಬಿಸ್ನೆಸ್ ರೆಫರ್ಸ್ ಟು ಆಲ್ ದ ಆ್ಯಕ್ಟಿವಿಟೀಸ್ ಕನ್ಸರ್ನ್ ವಿತ್ ಪ್ರೊಡಕ್ಷನ್. ಉತ್ಪಾದನೆಗೆ ಸಂಬಂಧಪಟ್ಟಂಥ ಎಲ್ಲ ಚಟುವಟಿಕೆ, ಮಾರಾಟಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಚಟುವಟಿಕೆ, ಲಾಭ ಗಳಿಸೋದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಚಟುವಟಿಕೆಗಳು ಉದ್ಯಮದಲ್ಲಿ ಇದೆ. ಸೊ ಹಾಗಾಗಿ ವ್ಯವಹಾರ ಅಂದರೆ ಈ ಎಲ್ಲ ಚಟುವಟಿಕೆಗಳಾಗಿರುತ್ತೆ. ಹಾಗಾದರೆ ಈಗ ಬಿಸ್ನೆಸ್ ಪ್ಲಸ್ ಎಕನಾಮಿಕ್ಸ್. ಎಕನಾಮಿಕ್ಸ್ ಅಂದರೆ ಏನು ಅಂತ ನೋಡಿದ್ವಿ. ಇಲ್ಲಿ ಎಕನಾಮಿಕ್ಸ್ ಅಂದಾಗ ನಿಮಗೆ ಗೊತ್ತಿರೋ ಹಾಗೆ ಇಕೋಸ್ ಆ್ಯಂಡ್ ನೋಮೋಸ್ ಅಲ್ವಾ? ಇಕೋಸ್ ಆ್ಯಂಡ್ ನೋಮೋಸ್ ಅಂದರೆ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್ ಅಂತ ಕರೆಯೋರು. ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್ ಅಂದಾಗ ಫಾರ್ ಎಕ್ಸಾಂಪಲ್ ಒಂದೇ ಒಂದು ಮನೆಗೆ ನೀವು ಎಕನಾಮಿಕ್ಸನ್ನು ಅನ್ವಯ ಮಾಡೋದಾದರೆ ಬಂದಂತಹ ಸಂಬಳವನ್ನು ಅಂದರೆ ಔಟ್ ಆಫ್ ದ ಸ್ಯಾಲ್ರಿ ದ್ಯಾಟ್ ಯು ಹ್ಯಾವ್ ಗಾಟ್, ಹೌ ಟು ಅಲೋಕೇಟ್ ಯುವರ್ ಸ್ಯಾಲ್ರಿ ಟು ಡಿಫ್ರೆಂಟ್ ಎಕ್ಸ್ಪೆಂಡಿಚರ್ಸ್. ನಿಮ್ಮ ಬೇರೆ ಬೇರೆ ಖರ್ಚುಗಳಿಗೆ ನಿಮ್ಮ ಸಂಬಳವನ್ನು ಹೇಗೆ ಹಂಚಬೇಕು ಅನ್ನೋದು ಒಂದು ಮನೆಯಲ್ಲೇ ಶುರು ಆಗುತ್ತೆ. ಸೊ ನಾವು ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್ ಇಲ್ಲಿ ಬಿಸ್ನೆಸ್ಸಲ್ಲಿ ಅರ್ಥಶಾಸ್ತ್ರವನ್ನು ನೀವು ಮಾಡೋದಾದರೆ ಇಟ್ ಈಸ್ ದಿ ಅಪ್ಲಿಕೇಶನ್ ಆಫ್ ಎಕನಾಮಿಕ್ ಥಿಯರೀಸ್, ಕಾನ್ಸೆಪ್ಟ್ಸ್, ಡಾಕ್ಟ್ರಿನ್ಸ್, ಪ್ರಿನ್ಸಿಪಲ್ಸ್ ಆ್ಯಂಡ್ ರೂಲ್ಸ್ ಟು ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ ಇನ್ ಬಿಸ್ನೆಸ್. ನಾನು ಆಗಲಿಂದ ಹೇಳ್ತಾ ಇದ್ದೆ, ನಿರ್ಧಾರ ಕೈಗೊಳ್ಳುವಿಕೆ ಭಾಳ ಇಂಪಾರ್ಟೆಂಟು. ವ್ಯವಹಾರ ನಿರ್ಧಾರ ಕೈಗೊಳ್ಳುವಿಕೆಯ ಪ್ರಕ್ರಿಯೆಯಲ್ಲಿ ಆರ್ಥಿಕ ಸಿದ್ಧಾಂತಗಳು, ಪರಿಕಲ್ಪನೆಗಳು, ತತ್ವಗಳ ಅಳವಡಿಕೆಯೇ ವ್ಯವಹಾರ ಅರ್ಥಶಾಸ್ತ್ರ ಆಗಿದೆ. So it is the application of economic theories, concepts, doctrines, principles and rules to decision making process and business. ವ್ಯವಹಾರ ಮಾಡುವಾಗ ನೀವು ಯಾವ ರೀತಿ ನಿರ್ಧಾರ ಕೈಗೊಳ್ಳಬೇಕು ಅಂತಂದಾಗ ಅದಕ್ಕೆ ನಿಮ್ಮ ಆರ್ಥಿಕ ಸಿದ್ಧಾಂತವನ್ನು ಹೇಗೆ ಅಪ್ಲೈ ಮಾಡ್ತೀರಾ, ಪರಿಕಲ್ಪನೆಗಳನ್ನು ಹೇಗೆ ಅಪ್ಲೈ ಮಾಡ್ತೀರಾ, ಎಕನಾಮಿಕ್ ಪ್ರಿನ್ಸಿಪಲ್ಸ್ನ ಹೇಗೆ ಅಪ್ಲೈ ಮಾಡ್ತೀರಾ, ಅದು ವ್ಯವಹಾರ ಅರ್ಥಶಾಸ್ತ್ರ ಆಗುತ್ತೆ. Now, business economics. Business economics is a special branch of economics. It evolved to bridge the gap between abstract theory and business practice. ಅಂದರೆ ಇದು ವ್ಯವಹಾರ ಅರ್ಥಶಾಸ್ತ್ರ ಅನ್ನೋದು ಅರ್ಥಶಾಸ್ತ್ರದ ಒಂದು ವಿಶೇಷವಾದ ಶಾಖೆ. ಇದು ಅರ್ಥಶಾಸ್ತ್ರದ ಕೆಲವೊಂದು ಕಾಲ್ಪನಿಕ ಸಿದ್ಧಾಂತ ಅಂದರೆ ಅಬ್ಸ್ಟ್ರಾಕ್ಟ್ ಅಂದರೆ ಯಾವುದನ್ನು ನಾವು ಮುಟ್ಟಕ್ಕಾಗಲ್ವೋ, ಯಾವುದನ್ನು ನಾವು ಅನುಭವಿಸೋಕ್ಕಾಗಲ್ವೋ ಅದನ್ನು ಅಬ್ಸ್ಟ್ರಾಕ್ಟ್ ಅಂತ ಕರಿತೀವಿ. ಸೊ ಇದೊಂದು ಪರಿಕಲ್ಪನೆ ಅಷ್ಟೇ. ಈ ಪರಿಕಲ್ಪನೆ ಸಿದ್ಧಾಂತ ಫಾರ್ ಎಕ್ಸಾಂಪಲ್ ಬೆಲೆ ಜಾಸ್ತಿ ಆದರೆ ಡಿಮಾಂಡ್ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದರೆ ಡಿಮಾಂಡ್ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಆರ್ಥಿಕ ನಿಯಮ. ಈ ಆರ್ಥಿಕ ನಿಯಮವನ್ನು ಬಿಸ್ನೆಸ್ಸು ಹೇಗೆ ಅಳವಡಿಸ್ಕೊಳ್ಳುತ್ತೆ? ಸೊ ಬಿಸ್ನೆಸ್ಸಲ್ಲಿ ಏನು ಮಾಡ್ತಾರೆ, ಬೆಲೆ ಕಮ್ಮಿ ಆಗಿದೆ, ನಾವು ದಿವಾಲಿ ಸೇಲ್ ಹಾಕಿದ್ದೀವಿ ಅಥವಾ ನಾವು ನ್ಯೂ ಇಯರ್ ಸೇಲ್ ಹಾಕಿದ್ದೀವಿ. ಯಾಕೆ ನ್ಯೂ ಇಯರ್ ಸೇಲು, ಯಾಕೆ ದಿವಾಲಿ ಸೇಲು ಯಾಕೆ ಹಾಕಬೇಕು ಅಂದರೆ ಬೆಲೆ ಕಮ್ಮಿ ಆಗಿದೆ ಅನ್ನೋದನ್ನು ಅನುಭೋಗಿಗಳಿಗೆ ಹೇಳಬೇಕು. ಬೆಲೆ ಕಮ್ಮಿ ಆಗಿದೆ ಅಂತ ಯಾಕೆ ಹೇಳಬೇಕು? ಬೆಲೆ ಕಮ್ಮಿ ಆಗಿದೆ ಅಂದಾಗ ಮಾತ್ರ ಬೇಡಿಕೆ ಹೆಚ್ಚಾಗುತ್ತೆ. ದ ಕನ್ಸ್ಯೂಮರ್ ವಿಲ್ ಬೈ ಮೋರ್ ದೆನ್ ದ ಡಿಮಾಂಡ್ ಕಮ್ಸ್ ಡೌನ್. ಸೊ ಈ ಎಕನಾಮಿಕ್ ಥಿಯರಿಯ ಈ ಪರಿಕಲ್ಪನಿಕ ಸಿದ್ಧಾಂತ ಏನಿದೆ, ದ ಅಬ್ಸ್ಟ್ರಾಕ್ಟ್ ಥಿಯರಿ ಆಫ್ ಎಕನಾಮಿಕ್ಸ್ ಈಸ್ ಅಪ್ಲೈಡ್ ಟು
ಬಿಸ್ನೆಸ್. ಅಂದರೆ ಬಿಸ್ನೆಸ್ ಪ್ರಾಕ್ಟೀಸಲ್ಲಿ, ಅಂದರೆ ವ್ಯವಹಾರದ ಅಭ್ಯಾಸಕ್ಕೆ. ವ್ಯವಹಾರ ಅನ್ನೋದು ದಿನನಿತ್ಯ ನಾವು ಮಾರುಕಟ್ಟೆಯಲ್ಲಿ ನೋಡಬಹುದಾದಂಥ ಒಂದು ಚಟುವಟಿಕೆ. ಈ ಚಟುವಟಿಕೆಗೆ ಆರ್ಥಿಕ ನಿಯಮವನ್ನು ಹೇಗೆ ಅಪ್ಲೈ ಮಾಡುತ್ತೆ, ಆರ್ಥಿಕ ಸಿದ್ಧಾಂತವನ್ನು ಹೇಗೆ ಅಪ್ಲೈ ಮಾಡುತ್ತೆ. ಸೊ ನೀವು ಸ್ಟಾರ್ಟಿಂಗ್ ಪಾಯಿಂಟನ್ನು ನೋಡಿದ್ರೆ, ಈ ಸ್ಟಾರ್ಟಿಂಗ್ ಪಾಯಿಂಟನ್ನು ನೋಡಿದ್ರೆ ದರ್ ಇಸ್ ಅ ಫರ್ಮ್, ಅಂದರೆ ಒಂದು ಉದ್ಯಮ ಇದೆ, ಅಂದರೆ ಮೂಲವಾಗಿ ಒಂದು ಉದ್ಯಮ ಇದೆ. ಫೋಕಸ್ ಏನಾಗಾದರೆ, ವಾಟ್ ಇಸ್ ದ ಫೋಕಸ್, ಯಾವುದ್ರ ಮೇಲೆ ನಾವು ಗಮನ ಹರಿಸ್ಬೇಕು ಅಂತಂದಾಗ, ಒಬ್ಬ ಬಿಸ್ನೆಸ್ಮನ್ನು ಹಿ ಶುಡ್ ಫೋಕಸ್ ಆನ್ ಬಿಸ್ನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ಸ್. ಅಂದರೆ ಒಂದು ಉದ್ಯಮವನ್ನು ನಡೆಸುವಾಗ, ಒಂದು ಯಾವುದಾದ್ರೂ ಒಂದು ಉತ್ಪಾದನೆಯಲ್ಲಿ ತೊಡಗಿದಾಗ ಬರಬಹುದಾದಂತಹ ಪ್ರಾಬ್ಲಮ್ಸ್ ಏನು, ಯಾವ ರೀತಿಯ ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ನೋಡಬೇಕು. ಈ ಸಮಸ್ಯೆಗಳಿಗೆ ಬಿಸ್ನೆಸ್ ಎಕನಾಮಿಕ್ಸನ್ನು ಅಳವಡಿಸೋದು, ಅಂದರೆ ಆರ್ಥಿಕ ಸಿದ್ಧಾಂತವನ್ನು ಬಿಸ್ನೆಸ್ ಪ್ರಾಬ್ಲಮ್ಸಿಗೆ ಅಳವಡಿಸೋದು. ಯು ನೀಡ್ ಟು ಟೇಕ್ ಡಿಸಿಷನ್ ಆರ್ ಯು ನೀಡ್ ಟು ಅಪ್ಲೈ ಎಕನಾಮಿಕ್ ಥಿಯರೀಸ್ ಫಾರ್ ದಿ ಬಿಸ್ನೆಸ್ ಪ್ರಾಬ್ಲಮ್ಸ್, ಫಾರ್ ದಿ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ಸ್. ಸೊ ದೇರ್ ಕಮ್ಸ್ ದಿ ಮೀನ್ಸ್. ಹಾಗಾದರೆ ಎಂಡೇನು ಅಂತ ನೋಡಿದಾಗ, ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನೀವು ಉದ್ಯಮ ನೋಡಿದ್ರಿ, ಏನು ಸಮಸ್ಯೆ ಇದೆ ಅಂತ ನೋಡಿದ್ರಿ, ಅಲ್ಲಿ ಬಿಸ್ನೆಸ್ ಎಕನಾಮಿಕ್ಸ್ನ ಅಳವಡಿಸಿದ್ರಿ. Now what happens? What is the end? At the end, the business and management solutions are found. ಅಂದರೆ ನೀವು ನೋಡಿದಂತಹ ಸಮಸ್ಯೆಗೆ, ನೀವು ಕಂಡುಕೊಂಡಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಕ್ಕಿದೆ. ಸೊ ಬಿಸ್ನೆಸ್ ಎಕನಾಮಿಕ್ಸನ್ನು ನಾವು ಅಳವಡಿಸಿದಾಗ, ಅಥವಾ ಬಿಸ್ನೆಸ್ಸಲ್ಲಿ ಎಕನಾಮಿಕ್ ಥಿಯರೀಸನ್ನು ಅಳವಡಿಸಿದಾಗ, ಯು ಕ್ಯಾನ್ ಸಾಲ್ವ್ ಯೋರ್ ಪ್ರಾಬ್ಲಮ್ಸ್. ಬರುವಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಯು ಕ್ಯಾನ್ remove the problems or you can solve the problems easily with the economic theories or laws, because it is the business economics is the integrity of business and economics. ಇಲ್ಲಿ ಬಿಸ್ನೆಸ್ ಅಂದಾಗ ಯು ಹ್ಯಾವ್ ಟು ಟೇಕ್ ಪ್ರೊಡಕ್ಷನ್ ಡಿಸಿಷನ್ಸ್, ಉತ್ಪಾದನೆಯಲ್ಲಿ ಮಾಡಬೇಕಾದಂಥ ನಿರ್ಧಾರಗಳಿರುತ್ತೆ. ಯು ಹ್ಯಾವ್ ಟು ಟೇಕ್ ಫೈನಾನ್ಷಿಯಲ್ ಡಿಸಿಷನ್ಸ್, ಹಣಕಾಸಿನ ನಿರ್ಧಾರಗಳನ್ನು ಮಾಡೋ ಅವಶ್ಯಕತೆ ಇರುತ್ತೆ. ಯು ನೀಡ್ ಟು ಮೇಕ್ HR ಡಿಸಿಷನ್ಸ್, ಹ್ಯೂಮನ್ ರಿಸೋರ್ಸ್. ಭಾಳ ಕಷ್ಟದ್ದು, ನೀವು ಮನುಷ್ಯರನ್ನು ನಿಭಾಯಿಸೋದು ಭಾಳ ಕಷ್ಟ. ಒಂದು ಸ್ಟಾಫನ್ನು ನಿಭಾಯಿಸಬೇಕು, ಪರ್ಸನಲ್ ಎಷ್ಟು ಜನ ಇದ್ದಾರೆ ಅವರನ್ನು ನಿಭಾಯಿಸಬೇಕು, ಅವರ ಡಿಮಾಂಡ್ಸನ್ನು ನೋಡಬೇಕು, ಅವ್ರಿಗೆ ಎಕ್ಸ್ಟ್ರಾ ಕೆಲಸ ಹೇಗೆ ಮಾಡಿಸ್ಬೇಕು ಅನ್ನೋದನ್ನು ನೋಡಬೇಕು. ಈ ಥರ ಎಲ್ಲ ನೋಡ್ತಾ ಬಂದಾಗ ನೀವು HR ಡಿಸಿಷನ್ಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ಯಾವಾಗ ರಜಾ ಕೊಡಬೇಕು, ಯಾವಾಗ ಅವ್ರ ಹತ್ರ ಕೆಲಸ ತೆಗಿಬೇಕು, ಎಷ್ಟು ಮಾಡಿಸ್ಬೇಕು, ಎಷ್ಟು ಮಾಡಿಸಿದ್ರೆ ಅವರಿಗೆ ಕಷ್ಟ ಆಗೋದಿಲ್ಲ, ಹೇಗೆ ಅವ್ರನ್ನ ಬರ್ಡನ್ ಮಾಡ್ದಿರ ಮಾಡಿಸೋದು, ಈ ಎಲ್ಲ ಡಿಸಿಷನ್ನು. ಇದೆಲ್ಲ ಉತ್ಪಾದನೆ ಆದಮೇಲೆ ಕೊನೆಯದಾಗಿ ಉಳಿಯೋ ಪ್ರಾಬ್ಲಮ್ ಯಾವುದು? ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್. ಸೊ ಈ ಡಿಸ್ಟ್ರಿಬ್ಯೂಷನ್ ಡಿಸಿಷನ್ಸನ್ನು ಹೇಗೆ ತೊಗೊಳ್ಳೋದು, ಯಾವ ಮಾರ್ಕೆಟ್ಗೆ ನಾನು ಎಷ್ಟು ಕಳಿಸ್ಬೇಕು, ಯಾವ ಥರದ ಪ್ರಾಡಕ್ಟನ್ನು ಕಳಿಸ್ಬೇಕು. ಸೊ ಇದೆಲ್ಲವನ್ನು ನೀವು ನೋಡ್ಬೋದಾಗತ್ತೆ. ಸೊ ಹಾಗಾಗಿ ಇನ್ ಅ ಫರ್ಮ್ ಯು ಸಿ ದ ಪ್ರಾಬ್ಲಮ್ಸ್ ಆ್ಯಂಡ್ ಯು ಟ್ರೈ ಟು ಇಂಪ್ಲಿಮೆಂಟ್ ಎಕನಾಮಿಕ್ ಥಿಯರೀಸ್ ಇನ್ ಟು ದೋಸ್ ಪ್ರಾಬ್ಲಮ್ಸ್ ಆ್ಯಂಡ್ ಟ್ರೈ ಟು ಸಾಲ್ವ್ ದಿ ಬಿಸ್ನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ಸ್ ಆ್ಯಂಡ್ ದ ಪ್ರಾಬ್ಲಮ್ ಲೀಡ್ಸ್ ಟು ಸೊಲ್ಯೂಷನ್ಸ್. ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಉದ್ಯಮದಾರನಿಗೆ ಸಾಧ್ಯವಾಗುತ್ತೆ. ಸೊ ದೆರ್ ಇಸ್ ಬೆಸ್ಟ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್ಸ್. ಅಂದರೆ ಈಗ ಯಾವಾಗ ನೀವು ಸರಿಯಾದ ಆರ್ಥಿಕ ಸಿದ್ಧಾಂತವನ್ನು, ಯಾವಾಗ ನೀವು ಸರಿಯಾದ ನಿರ್ಧಾರಗಳನ್ನು ತಗೊಳ್ತೀರೋ, ಆವಾಗ ನಿಮ್ಮ ಸಂಪನ್ಮೂಲ, ನಿಮ್ಮ ಮಿತವಾದ ಸಂಪನ್ಮೂಲ ಅಂತ ಏನು ಕರಿತೀವಿ, ಈ ಸಂಪನ್ಮೂಲದ ಸದ್ಬಳಕೆ ಆಗುತ್ತೆ. ಬೆಟರ್ ಯುಟಿಲೈಸೇಷನ್ ಆಫ್ ಯುವರ್ ರಿಸೋರ್ಸಸ್ ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್. ಅಂದರೆ ಲಾಭದ ಗರಿಷ್ಠೀಕರಣಕ್ಕೆ ನಿಮ್ಮ ಸಂಪನ್ಮೂಲ ಸರಿಯಾದ ರೀತಿಯಲ್ಲಿ ಬಳಕೆಯಾಗೋದಕ್ಕೆ ಶುರುವಾಗುತ್ತೆ. ಸೊ ಇಟ್ ಲೀಡ್ಸ್ ಟು ಬೆಟರ್ ಯುಟಿಲೈಸೇಷನ್ ಆಫ್ ದೀಸ್ ರಿಸೋರ್ಸಸ್ ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್. So when these two comes together, when business and economics comes together, it leads to solving of problems, it leads to maximize profit, it leads to rational thinking, and it leads to the successful running of the firm. ಒಂದು ಉದ್ಯಮ ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ನಡೆಯೋದಕ್ಕೆ ಆರ್ಥಿಕ ಸಿದ್ಧಾಂತಗಳು ಸಹಾಯ ಮಾಡುತ್ತೆ. ಹಾಗಾಗಿ ಬಿಸ್ನೆಸ್ಸಲ್ಲಿ ಎಕನಾಮಿಕ್ಸ್ನ ಅವಶ್ಯಕತೆ ಬರುತ್ತೆ. ಮೀನಿಂಗ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್, ಒಂದು ಸಿಂಪಲ್ ಆಗಿ ಬಿಸ್ನೆಸ್ ಎಕನಾಮಿಕ್ಸ್ನ ಅರ್ಥವನ್ನು ನೀವು ನೋಡೋದಾದರೆ, business economics is the discipline which helps a business manager in decision making for achieving desired results. ಅಂದರೆ ಡಿಸೈರ್ಡ್ ರಿಸಲ್ಟ್ಸ್ ನೋಡಿ, ಡಿಸೈರ್ಡ್ ರಿಸಲ್ಟ್ಸ್ ಅಂತಂದರೆ ನಿರೀಕ್ಷಿತ ಫಲಿತಾಂಶ. ನಾನು ಅಂದ್ಕೊಂಡಿದ್ದೀನಿ, ನಾನು ಈ ಸತಿ ಒಂದು 100 ಟನ್ನಷ್ಟು ಈ ವಸ್ತುವನ್ನು ಉತ್ಪಾದನೆ ಮಾಡಲೇಬೇಕು ಅಂತ. 100 ಟನ್ನಷ್ಟು ನಾನು ಉತ್ಪಾದನೆ ಮಾಡಬೇಕು ಅಂತಂದರೆ ವಾಟ್ ಶುಡ್ ಬಿ ಮೈ ಡಿಸಿಷನ್ ಮೇಕಿಂಗ್
ಅಂದರೆ ನಾನು ರಾ ಮೆಟೀರಿಯಲ್ಸ್ ಎಷ್ಟು ತರಬೇಕು, ನನ್ನ ಕೆಲಸಗಾರರು ಎಷ್ಟು ಕೆಲಸ ಮಾಡಬೇಕು, ನನಗೆ ಎಷ್ಟು ಪವರ್ ಬೇಕಾಗತ್ತೆ, ನನ್ನ ಖರ್ಚು ಎಷ್ಟು ಬೀಳತ್ತೆ, ನಾನು ಎಷ್ಟು ಎಕ್ಸ್ಟ್ರಾ ಸಂಬಳ ಕೊಡಬೇಕಾಗತ್ತೆ, ನನ್ನ ಇನ್ಶೂರೆನ್ಸ್ ಕಟ್ಟೋದು ಎಷ್ಟು, ನಾನು ಟ್ಯಾಕ್ಸ್ ಎಷ್ಟು ಕಟ್ಟಬೇಕಾಗತ್ತೆ, ನಾನು GST ಎಷ್ಟು ಕಟ್ಟಬೇಕಾಗತ್ತೆ, ಎಲ್ಲವನ್ನ ನೋಡಬೇಕಾಗತ್ತೆ. ಸೊ ಬಿಸ್ನೆಸ್ ಎಕನಾಮಿಕ್ಸ್ ಇಸ್ ಅ ಡಿಸಿಪ್ಲಿನ್ ವಿಚ್ ಹೆಲ್ಪ್ಸ್ ಅ ಬಿಸ್ನೆಸ್ ಮ್ಯಾನೇಜರ್ ಇನ್ ಡಿಸಿಷನ್ ಮೇಕಿಂಗ್. ವ್ಯವಹಾರ ಅರ್ಥಶಾಸ್ತ್ರವು ವ್ಯವಹಾರ ನಿರ್ವಾಹಕನಿಗೆ ನಿರೀಕ್ಷಿತ ಫಲಿತಾಂಶವನ್ನು ಪಡೆಯಲು ನಿರ್ಧಾರ ಕೈಗೊಳ್ಳಲು ಸಹಾಯ ಮಾಡುವ ವಿಷಯವಾಗಿದೆ. ಸೊ ಅವನಿಗೆ ಸರಿಯಾದ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಸಹಾಯ ಮಾಡುವಂತಹ ವಿಷಯನೇ ಬಿಸ್ನೆಸ್ ಎಕನಾಮಿಕ್ಸ್ ಆಗಿದೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕನಾಮಿಕ್ ಥಿಯರಿ ಆ್ಯಂಡ್ ಬಿಸ್ನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಮಿಂಗ್ ಟುಗೆದರ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸೊ ಇನ್ ಡಿಸೈರ್ಡ್ ರಿಸಲ್ಟ್ಸ್ ಬರೋದಕ್ಕೆ ಏನು ಡಿಸಿಷನ್ ಮೇಕಿಂಗ್ ತಗೊಳ್ತೀವಿ, ದಟ್ ಬಿಕಮ್ಸ್ ದಿ business economics. Now, there are few definitions given by various economists. Definitions anna nodana. Spencer and Siegelman annoru business economics is the integration of economic theory with business practice for the purpose of facilitating decision making and forward planning by the management anta ಹೇಳ್ತಾರೆ. ಅಂದರೆ ವ್ಯವಹಾರ ಅರ್ಥಶಾಸ್ತ್ರ ವ್ಯವಹಾರದ ಅಭ್ಯಾಸದ ಜೊತೆಗೆ ಆರ್ಥಿಕ ಸಿದ್ಧಾಂತದ ಏಕೀಕರಣವಾಗಿದೆ. ಅಂದರೆ ಇವೆರಡರ ಏಕೀಕರಣ, ವ್ಯವಹಾರ ಮತ್ತು ಅರ್ಥಶಾಸ್ತ್ರದ ಏಕೀಕರಣ ಆಗುತ್ತೆ ನಿರ್ಧಾರ ಕೈಗೊಳ್ಳುವಲ್ಲಿ ಮತ್ತು ನಿರ್ವಹಣಾ ವಿಧಾನದ ಮೂಲಕ ಯೋಜನೆಯನ್ನು ರೂಪಿಸೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಸ್ಪೆನ್ಸರ್ ಮತ್ತು ಸೀಗಲ್ಮನ್ ಅವರು ಹೇಳ್ತಾರೆ. ನೆಕ್ಸ್ಟ್ ಇನ್ನೊಬ್ಬರು ನಾಯರ್ ಆ್ಯಂಡ್ ಮೆರಿಯಮ್ ಅನ್ನೋರು ಬಿಸ್ನೆಸ್ ಎಕನಾಮಿಕ್ಸ್ ಡೀಲ್ಸ್ ವಿತ್ ದಿ ಯೂಸ್ ಆಫ್ ಎಕನಾಮಿಕ್ ಮೋಡ್ಸ್ ಆಫ್ ಥಾಟ್ ಟು ಅನಲೈಸ್ ಬಿಸ್ನೆಸ್ ಸಿಚುವೇಶನ್ ಅಂತ ಹೇಳ್ತಾರೆ. ವ್ಯವಹಾರ ಅರ್ಥಶಾಸ್ತ್ರವು ವ್ಯವಹಾರ ಪರಿಸ್ಥಿತಿಯನ್ನು ವಿಶ್ಲೇಷಿಸಲು ಆರ್ಥಿಕ ವಿಧಾನಗಳ ಬಳಕೆಯನ್ನು ಕುರಿತು ವ್ಯವಹರಿಸುತ್ತದೆ. ಅಂದರೆ ವ್ಯವಹಾರ ಪರಿಸ್ಥಿತಿಯನ್ನು ವಿಶ್ಲೇಷಿಸಲು ಟು ಅನಲೈಸ್ ಬಿಸ್ನೆಸ್ ಸಿಚುವೇಶನ್, ಯಾವ ಥರದ ಪರಿಸ್ಥಿತಿ ಇದೆ ಬಿಸ್ನೆಸ್ಸು. ಫಾರ್ ಎಕ್ಸಾಂಪಲ್, ಈಗ ಪ್ಯಾಂಡಮಿಕ್ಕಲ್ಲೇ ನೀವು ನೋಡಿದ್ರೆ ಅನೇಕ ಬಿಸ್ನೆಸ್ಗಳು ತಮ್ಮ ಬಿಸ್ನೆಸ್ಸನ್ನು ಕಳ್ಕೊಂಡ್ರು. ಯಾರು ಕೂಡ ನಿರೀಕ್ಷೆ ಮಾಡಿದಂತಹ ಶಟ್ ಡೌನು ಇಡೀ ಪ್ರಪಂಚದಲ್ಲಾಗೋಯಿತು, ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ನೀವೀಗ ಯು ಹ್ಯಾವ್ ಟು ಅನಲೈಸ್ ಯುವರ್ ಬಿಸ್ನೆಸ್ ಸಿಚುವೇಶನ್. ಹೇಗೆ ಬಿಸ್ನೆಸ್ ಸಿಚುವೇಶನ್, ತುಂಬ ಕಂಪನೀಸ್ ಏನು ಮಾಡಿದ್ರು, ಬೇರೆ ಯಾವುದೋ ವಸ್ತುವನ್ನು ಉತ್ಪಾದನೆ ಮಾಡ್ತಿದ್ದವರು ದೇ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ಸ್ಯಾನಿಟೈಸರ್ಸ್, ದೇ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ಮಾಸ್ಕ್ಸ್, ದೇ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ disinfected sprays, because that is how you need to analyze the situation and come out of the problem. ನೀವು ಯಾವುದೋ ಒಂದು ಸಮಸ್ಯೆ ಬಂತು ಅಂತ ನಿಮ್ಮ ಬಿಸ್ನೆಸ್ಸನ್ನು ಬಾಗಿಲು ಹಾಕ್ಕೊಳ್ಳೋದಲ್ಲ, ಆ ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡಿ ಏನು ಎಕನಾಮಿಕ್ ಮೆಥಡ್ಸನ್ನು ನಾವು ಯೂಸ್ ಮಾಡಿದ್ರೆ ಈ ಪರಿಸ್ಥಿತಿಯ ಸುಧಾರಣೆಯನ್ನು ಕಂಡುಕೋಬೋದು ಅನ್ನೋದನ್ನು ನೋಡೋದೇ ಬಿಸ್ನೆಸ್ ಎಕನಾಮಿಕ್ಸ್. ಸೊ ಹಾಗಾಗಿ ಯು ನೀಡ್ ಟು ಕಮ್ ಔಟ್ ಆಫ್ ದ್ಯಾಟ್ ಪ್ರಾಬ್ಲಮ್, ಯು ನೀಡ್ ಟು ಅನಲೈಸ್ ದಟ್ ಪ್ರಾಬ್ಲಮ್ ಇನ್ ಅ ವೆರಿ ರ್ಯಾಷನಲ್ ಮ್ಯಾನರ್ ಆ್ಯಂಡ್ ಯು ನೀಡ್ ಟು come out of the problem to find the solution. That is very important. Now let us see the characteristics of business economics. When you see the characteristics of business economics, ಅರ್ಥಶಾಸ್ತ್ರ ವ್ಯವಹಾರ ಅರ್ಥಶಾಸ್ತ್ರದ ಕೆಲವೊಂದು ಲಕ್ಷಣಗಳನ್ನು ನೀವು ನೋಡಿದ್ರೆ, ಇಟ್ ಇಸ್ ಅ ನ್ಯೂ ಡಿಸಿಪ್ಲಿನ್, ಇದೊಂದು ಹೊಸ ವಿಷಯ. ಮೊದಲು ಅಪ್ಲೈ ಮಾಡ್ತಾ ಇದ್ರು, ಆದರೆ ಇದನ್ನೇ ಒಂದು ಸೆಪ್ರೇಟ್ ಬ್ರಾಂಚ್ ಅಂತ ಸ್ಟಡಿ ಮಾಡೋದಕ್ಕೆ ಶುರು ಮಾಡಿದ್ದು ಇತ್ತೀಚಿನ ದಿನಗಳಲ್ಲಿ. ಸೊ ಹಾಗಾಗಿ ಇದೊಂದು ಹೊಸ ಸಬ್ಜೆಕ್ಟ್ ಅಥವಾ ಹೊಸ ಡಿಸಿಪ್ಲಿನ್ ಅಂತಲೇ ಕರಿತೀವಿ. ಸೊ ಇಟ್ ಇಸ್ ಅ ನ್ಯೂ ಡಿಸಿಪ್ಲಿನ್, ಬಟ್ ಇಟ್ ಹಸ್ ಗೇನ್ಡ್ ಲಾಟ್ ಆಫ್ ಇಂಪಾರ್ಟೆನ್ಸ್. ಇದು ಹೊಸ ವಿಷಯವೇ ಆದ್ರೂ, ಹೊಸ ವಿಷಯದ ಅಧ್ಯಯನವೇ ಆದ್ರೂ ಇದರ ಪ್ರಾಮುಖ್ಯತೆ ಮಾತ್ರ ನಮ್ಮ ಈ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಜಾಸ್ತಿ ಆಗೋಗಿದೆ. ಬಿಕಾಸ್ ಇನ್ ದ ಮಾಡರ್ನ್ ಸೊಸೈಟಿ ವಿ ಫೈಂಡ್ ಸೋ ಮೆನಿ ಕಾಂಪಿಟೇಷನ್, ವಿ ಫೈಂಡ್ ಸೋ ಮೆನಿ challenging situations that the businessman encounters. So how to come out of that problem? If you need to come out of the problem, you need to think rationally. ಸರಿಯಾಗಿ ನೀವು ಯೋಚನೆ ಮಾಡಬೇಕು, ಆ ಸಮಸ್ಯೆಯಿಂದ ಹೊರಗೆ ಬರೋ ಪ್ರಯತ್ನವನ್ನು ಮಾಡಬೇಕು. ಇದು ಹೊಸ ವಿಷಯವೇ ಆದ್ರೂ ಆಧುನಿಕ ಪ್ರಪಂಚದಲ್ಲಿ ಬದಲಾಗ್ತಿರುವಂತಹ ಸನ್ನಿವೇಶದಲ್ಲಿ, ದಿನದಿನಕ್ಕೂ ಬದಲಾಗ್ತಿರುವಂತಹ ಬೇಡಿಕೆಯ ಸನ್ನಿವೇಶಗಳಲ್ಲಿ ಯುವಕರನ್ನು ಸೆಳಿಬೇಕು ಅಥವಾ ಯಾರು ಪಾಪ್ಯುಲೇಷನ್ ಜಾಸ್ತಿ ಇದೆಯೋ ಅವರನ್ನು ಹೆಚ್ಚಾಗಿ ಸೆಳಿಬೇಕು ಅಂತಂದರೆ ನೀವು ಹೊಸದಕ್ಕೆ ಗಮನ ಕೊಡ್ತಾನೆ ಹೋಗಬೇಕು. ಹಾಗಾಗಿ ಬಿಸ್ನೆಸ್ ಎಕನಾಮಿಕ್ಸ್ಗೆ ಬಹಳ ಪ್ರಾಮುಖ್ಯತೆ ಬರ್ತಾ ಹೋಯಿತು. ದಿಸ್ ಇಸ್ ಅ ಸ್ಪೆಷಲ್ ಬ್ರಾಂಚ್ ಆಫ್ ಎಕನಾಮಿಕ್ಸ್. ಅರ್ಥಶಾಸ್ತ್ರದ ಒಂದು ವಿಶೇಷವಾದ ಶಾಖೆ ಇದು. ಯಾಕೆ ಅಂದರೆ ನಾವು ಆರ್ಥಿಕ ನಿಯಮವನ್ನು ಸುಮ್ಮನೆ ಪುಸ್ತಕದಲ್ಲಿ ಹೇಳ್ತಾ ಇರ್ತೀವಿ ಅಥವಾ ಪಾಲಿಸಿಗಳಲ್ಲಿ ಅಪ್ಲೈ ಮಾಡ್ತಾ ಇರ್ತೀವಿ. ಅದು ನಿಜವಾಗ್ಲೂ ಅಪ್ಲೈ ಆಯಿತಾ ಅಥವಾ ನಿಜವಾಗ್ಲೂ ನಾವು ಅದನ್ನು ನೋಡಿದ್ವಾ ಅಂತ ನೋಡಿದ್ರೆ ತುಂಬ ಸನ್ನಿವೇಶಗಳಲ್ಲಿ ಅದು ನಮಗೆ ಎದುರು ಕಾಣಿಸೇ ಇರಲ್ಲ. ಎಕನಾಮಿಕ್ ಪಾಲಿಸಿ ಹೇಗೆ ವರ್ಕ್ ಆಯಿತು, ಎಕನಾಮಿಕ್ ಪಾಲಿಸಿ
ಅಂದರೆ ಜನಸಾಮಾನ್ಯರಿಗೆ ಅದು ತಲುಪೇ ಇರೋದಿಲ್ಲ. ಆದರೆ ಬಿಸ್ನೆಸ್ ಎಕನಾಮಿಕ್ಸಲ್ಲಿ ನೀವು ಎಕನಾಮಿಕ್ ಥಿಯರೀಸನ್ನು ಅಪ್ಲೈ ಮಾಡಿದ ತಕ್ಷಣ ಯು ಸ್ಟಾರ್ಟ್ ಸೀಯಿಂಗ್ ದಿ ರಿಸಲ್ಟ್ಸ್. ನೀವು ಅದರ ಪ್ರತಿಫಲವನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ನೀವು ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ಈಗ ವೈ ಡಸ್ ಅಮೆಝಾನ್ ಹ್ಯಾವ್ ಅ ದಿವಾಲಿ ಸೇಲ್? 15 ದಿನದಿಂದ ದಿವಾಲಿ ಸೇಲು ಅಮೆಝಾನ್ ಅವ್ರು ಮಾಡ್ತಿದ್ದಾರೆ. ಯಾಕೆ ಮಾಡ್ತಾರೆ? ಇವಾಗ ಜನ ಆಚೆ ಹೋಗ್ತಿಲ್ಲ, ಆನ್ಲೈನ್ ಶಾಪಿಂಗ್ ಜಾಸ್ತಿ ಮಾಡ್ತಾ ಇದ್ದಾರೆ. ಆನ್ಲೈನ್ ಶಾಪಿಂಗ್ ಜಾಸ್ತಿ ಮಾಡ್ತಾ 50% ಸೇಲ್ ಹಾಕ್ತೀವಿ, 70% ಆಫ್ ಇದೆ, 30% ಆಫ್ ಇದೆ. ದೇ ಸ್ಟಾರ್ಟ್ ಗಿವಿಂಗ್ ಆಲ್ ದಿ ಪ್ರಾಡಕ್ಟ್ಸ್ ವಿತ್ EMI. ಅಂದರೆ ಕಂತುಗಳಲ್ಲಿ ಕಟ್ಟೋದಕ್ಕೆ ಸಾಲವನ್ನು ಕೂಡ ಆನ್ಲೈನ್ ಪೇಮೆಂಟಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ರು. ಅಂದರೆ ಬಿಸ್ನೆಸ್ ಎಕನಾಮಿಕ್ಸು ಆ ಸನ್ನಿವೇಶಕ್ಕೆ ತಕ್ಕ ಹಾಗೆ ಎಕನಾಮಿಕ್ ಥಿಯರೀಸನ್ನು ಬದಲಾಯಿಸ್ಕೊಳ್ಳುವಂತಹ ಚಾಣಾಕ್ಷತೆ ಇದೆ. ಇಟ್ ಈಸ್ ಪ್ರಾಗ್ಮ್ಯಾಟಿಕ್ ಇನ್ ನೇಚರ್ ಅಂತ ಕರಿತೀವಿ. ಪ್ರಾಗ್ಮ್ಯಾಟಿಕ್ ಅಂದರೆ ನಾನು ಆಗಲೇ ಹೇಳೋದ್ನಲ್ಲ, ಬೆಲೆ ಜಾಸ್ತಿ ಇದ್ದರೆ ಡಿಮಾಂಡ್ ಕಡಿಮೆ, ಬೆಲೆ ಕಡಿಮೆ ಇದ್ದರೆ ಡಿಮಾಂಡ್ ಜಾಸ್ತಿ. ಆದರೆ ಅದನ್ನು ನಮ್ಮ ಬಿಸ್ನೆಸ್ ಸಿಚುವೇಶನ್ಗೆ ಹೇಗೆ ಬಳಸ್ಕೋಬೇಕು, ನಮ್ಮ ಈ ಪರಿಸ್ಥಿತಿನಲ್ಲಿ ಅದನ್ನು ಹೇಗೆ ಬಳಸ್ಕೋಬೇಕು, ಅದನ್ನು ನಾವು ತಕ್ಷಣ ನೋಡ್ತಾ ಹೋಗ್ತೀವಿ. ಹಾಗಾಗಿ ದಿಸ್ ಇಸ್ ಅ ಸ್ಪೆಷಲ್ ಬ್ರಾಂಚ್ ಆಫ್ ಎಕನಾಮಿಕ್ಸ್. ಇದೊಂದು ವಿಶೇಷ ಶಾಖೆ ಅಂತ ನಾವು ಪರಿಗಣಿಸ್ಬೋದು. ಇಟ್ ಈಸ್ ಮೈಕ್ರೋ ಇನ್ ನೇಚರ್, ಸೂಕ್ಷ್ಮ ಸ್ವರೂಪದ್ದು ಅಂತ ಕರಿತೀವಿ. ಯಾಕೆ ಸೂಕ್ಷ್ಮ ಸ್ವರೂಪದ್ದು? ಸೂಕ್ಷ್ಮ ಅಂದ ತಕ್ಷಣ ವೆನ್ ಇಟ್ ಈಸ್ ರೆಸ್ಟ್ರಿಕ್ಟೆಡ್ ಟು ಒನ್ ಪರ್ಟಿಕ್ಯುಲರ್ ಫರ್ಮ್, ಒಂದೇ ಉದ್ಯಮಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರಗಳು, ಒಂದೇ ಉದ್ಯಮಕ್ಕೆ ಸಂಬಂಧಪಟ್ಟಂತಹ ಸಿದ್ಧಾಂತಗಳು, ಅಥವಾ ಅಲ್ಲಿ ಮಾತ್ರ ತಗೊಳ್ಬೇಕಾದಂತಹ ಕೆಲವೊಂದು ನಿರ್ಧಾರಗಳು, ಫ್ಯೂಚರ್ ಪ್ಲಾನ್ಸ್ ಇರ್ಬೋದು, ಡಿಮಾಂಡ್ ಫೋರ್ಕಾಸ್ಟಿಂಗ್ ಇರ್ಬೋದು, ಒಂದು ಉದ್ಯಮಕ್ಕೆ ಮಾತ್ರ ಕೆಲವೊಂದು ಸತಿ ಸೀಮಿತವಾಗಿರುತ್ತೆ. ಹಾಗಾಗಿ ಇದು ಸೂಕ್ಷ್ಮವಾಗಿದೆ, ಅದರ ಸ್ವರೂಪ ಸೂಕ್ಷ್ಮವಾಗಿದೆ ಅಂತ ಕರಿತೀವಿ. ಇಟ್ ಇಸ್ ಮೈಕ್ರೋ ಇನ್ ನೇಚರ್. ನನ್ನ ಉದ್ಯಮಕ್ಕೆ ಏನು ಒಳ್ಳೆಯದು, ನನ್ನ ಉದ್ಯಮಕ್ಕೆ ಏನು ಬೇಕು, ನನ್ನ ಉದ್ಯಮ ಯಾಕೆ ಸಕ್ಸಸ್ಫುಲ್ಲು, ಸೂಕ್ಷ್ಮ ಸ್ವರೂಪ. ಸೊ ಸೂಕ್ಷ್ಮ ಸ್ವರೂಪವನ್ನು ಇದು ಹೊಂದಿದೆ. ನೆಕ್ಸ್ಟು, ಹಾಗಾದರೆ ಬರೀ ಸೂಕ್ಷ್ಮ ಸ್ವರೂಪ ಮಾತ್ರ ಇದೆಯಾ? ಇಸ್ ಇಟ್ ಓನ್ಲಿ ಲಿಮಿಟೆಡ್ ಟು ಮೈಕ್ರೋ ಇನ್ ನೇಚರ್? ನೋ, ಇಟ್ ಈಸ್ ಆಲ್ಸೋ ಮ್ಯಾಕ್ರೋ ಇನ್ ನೇಚರ್, ಬಿಕಾಸ್ ಇಟ್ ಸ್ಟಡೀಸ್ ಮ್ಯಾಕ್ರೋ ಎಕನಾಮಿಕ್ ಕಾನ್ಸೆಪ್ಟ್ಸ್. ಸಮಗ್ರ ಪರಿಕಲ್ಪನೆಗಳ ಅಧ್ಯಯನವನ್ನು ಕೂಡ ಬಿಸ್ನೆಸ್ ಎಕನಾಮಿಕ್ಸ್ ಮಾಡುತ್ತೆ. ನಾನು ನಿಮ್ಗೆ ಹೇಳಿದ್ನಲ್ಲ, ಫಾರ್ ಎಕ್ಸಾಂಪಲ್ ID ಪ್ರಾಡಕ್ಟ್ಸು ಇಷ್ಟು ದಿನ ಎಲ್ಲೋ ಮೂಲೆಯಲ್ಲಿತ್ತು. ಆಗೊಂದು ಈಗೊಂದು ದೊಡ್ಡ ದೊಡ್ಡ ಶೋರೂಮ್ಗಳಲ್ಲಿ, ನಾಮಧಾರೀಸು ಈ ಥರದ ಶೋರೂಮ್ಗಳಲ್ಲಿ ಮಾತ್ರ ಈ ID ಪ್ಯಾಕೆಟ್ಸು ಸಿಗ್ತಾ ಹೋಯಿತು. ಆದರೆ ಲಾಕ್ಡೌನ್ ಟೈಮಲ್ಲಿ ದೆ ಸ್ಟಾರ್ಟೆಡ್ ಮೇಕಿಂಗ್ ಮನಿ. ಹೇಗೆ ಅಂತಂದರೆ ದೆ ಸ್ಟಾರ್ಟೆಡ್ ರೀಚಿಂಗ್ ಪೀಪಲ್. ಎಲ್ಲವೂ ಈಸಿಯಾಗಿ ಮಾಡೋದು. ಹೋಟ್ಲಿಂದ ತಂದು ತಿನ್ನೋಕ್ಕೆ ಜನಕ್ಕೆ ಭಯ ಇತ್ತು, ಮನೇಲಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದೆ ಇರೋರು ದೆ ಸ್ಟಾರ್ಟೆಡ್ ಯೂಸಿಂಗ್ ದಿಸ್ ಪ್ರಾಡಕ್ಟ್. ಸೊ ID ಬಿಕೇಮ್ ಒಂಥರ ಆ ಬಿಸ್ನೆಸ್ ಹೇಗೆ ಫಿನಿಕ್ಸ್ ಥರ ಮೇಲೆ ಎದ್ದುಬಿಡ್ತು ಅಂತಂದರೆ ನಿಮಗೆ, ಅಂದರೆ ಸಮಗ್ರ ಮಟ್ಟದಲ್ಲಿ ಉದ್ಭವ ಆದಂಥ ಒಂದು ಪ್ಯಾಂಡಮಿಕ್ ಸಿಚುವೇಶನನ್ನು ಹೇಗೆ ಒಬ್ಬ ಉದ್ಯಮದಾರ ಬಳಸ್ಕೊಂಡು ಹಿ ಕ್ಯಾನ್ ಕಮ್ ಔಟ್ ಆ್ಯಂಡ್ ಮೇಕ್ ಹಿಮ್ಸೆಲ್ಫ್ ಸಕ್ಸಸ್ಫುಲ್ ಅನ್ನೋದನ್ನು ನೋಡ್ತೀವಿ. ಸೊ ಹಾಗಾಗಿ ಸಮಗ್ರ ಪರಿಕಲ್ಪನೆಗಳ ಅಧ್ಯಯನ ಕೂಡ ಇಲ್ಲಿ ಬಿಸ್ನೆಸ್ ಎಕನಾಮಿಕ್ಸಲ್ಲಿ ಆಗುತ್ತೆ. ಆ್ಯಂಡ್ ದೆನ್ ಇಟ್ ಈಸ್ ನಾರ್ಮೇಟಿವ್ ಸೈನ್ಸ್. ನಾರ್ಮೇಟಿವ್ ಸೈನ್ಸ್ ಅಂತಂದರೆ ಮಾದರಿ ವಿಜ್ಞಾನ. ಮಾದರಿ ವಿಜ್ಞಾನ ಅಂದಾಗ ನೋಡಿ, ಮಾದರಿ ಅಂತ ಯಾಕೆ ಕರಿತೀವಿ ಅಂತಂದರೆ, ನೀವು ಯಾವುದೇ ಬಿಸ್ನೆಸ್ ಮಾಡುವಾಗ್ಲೂ ಯು ನೀಡ್ ಟು ಫಾಲೋ ಸಮ್ ಆಫ್ ದಿ ನಾರ್ಮ್ಸ್ ಆಫ್ ದಿ ಸೊಸೈಟಿ. ನಮ್ಮ ಸೊಸೈಟಿಯ ಕೆಲವೊಂದು ನಾರ್ಮ್ಸ್ಗಳನ್ನು ಫಾಲೋ ಮಾಡಲೇಬೇಕು. ಈಗ ಎಷ್ಟೋ ಕಂಪನಿಗಳು ವಿಚ್ ಇಸ್ ಫಾರಿನ್ ಕಂಪನೀಸ್, ದೇ ಮೇಕ್ ಸೇಲ್ಸ್ ಫಾರ್ ದಿವಾಲಿ ಇನ್ ಇಂಡಿಯಾ. ಅಂದರೆ ದೀಪಾವಳಿಗೆ ಬೇಕಾಗಿರುವಂಥ ಸೇಲ್ಸನ್ನು ಅಂತಾರಾಷ್ಟ್ರೀಯ ಮಟ್ಟದ MNC ಕಂಪನಿಗಳು ಆರಾಮವಾಗಿ ಸೇಲ್ ಮಾಡ್ತಾ ಹೋಗ್ತಾರೆ ಭಾರತದಲ್ಲಿ. ಹೇಗೆ ಅಂತ ನೋಡಿದ್ರೆ, ಇಟ್ ಯೂಸಸ್ ದಿ ಕಲ್ಚರ್ ಆಫ್ ದಿ ಪೀಪಲ್. ಜನರ ಸಂಸ್ಕೃತಿ ಏನಿದೆ, ಆ ದೇಶದ ಸಂಸ್ಕೃತಿ ಏನಿದೆ, ಅದನ್ನು ಬಳಸ್ಕೊಳ್ತಾ ಹೋಗ್ತಾರೆ. ದಿವಾಲಿಯಲ್ಲಿ ಎಲ್ರಿಗೂ ಸ್ವೀಟ್ಸ್ ಕೊಡೋದು ನಾರ್ತ್ ಇಂಡಿಯಾದಲ್ಲಿ ಒಂದು ಇಟ್ ಇಸ್ ಅ ಪ್ರಾಕ್ಟೀಸ್ ಟು ಡಿಸ್ಟ್ರಿಬ್ಯೂಟ್ ಸ್ವೀಟ್ಸ್. ಅದನ್ನೇನು ಮಾಡಿದ್ರು, ದಿ ಸೆಟ್ ಕ್ಯಾಡ್ಬರೀಸ್ ಚಾಕ್ಲೇಟ್ ಕೊಡಿ, ಡೈರಿ ಮಿಲ್ಕ್ ಕೊಡಿ. ಸೊ ದೇ ಸ್ಟಾರ್ಟೆಡ್ ಕಸ್ಟಮೈಸಿಂಗ್ ದೇರ್ ಪ್ರಾಡಕ್ಟ್ಸ್ ಟು ದಿ ಕಲ್ಚರ್ ಆಫ್ ದಿ ಸೊಸೈಟಿ. ಮಾದರಿ ವಿಜ್ಞಾನ ಅಂತಂದಾಗ ಆ ಸೊಸೈಟಿಗೆ ತಕ್ಕ ಹಾಗೆ ಜನರಿಗೆ ಒಳ್ಳೆಯದಾಗೋ ರೀತಿಯಲ್ಲಿ, ಯಾವುದೇ ಥರದ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಕೆಲವೊಂದು ನಾರ್ಮ್ಸು, ರೂಲ್ಸು, ರೆಗ್ಯುಲೇಷನ್ಸ್ನ ಫಾಲೋ ಮಾಡಿಕೊಂಡು ಮಾಡಬೇಕಾಗತ್ತೆ. ಬಿಸ್ನೆಸ್ ಎಕನಾಮಿಕ್ಸ್ ಶುಡ್ ಅಡಿಯರ್ ಟು ದ್ಯಾಟ್ ಆ್ಯಂಡ್ ಇಟ್ ಅಡಿಯರ್ಸ್ ಟು ದ್ಯಾಟ್. ನಾರ್ಮೇಟಿವ್ ಸೈನ್ಸ್ ಏಕೆಂದರೆ ಅಲ್ಲಿಯ ರೂಲ್ಸ್ ರೆಗ್ಯುಲೇಷನು, ಅಲ್ಲಿಯ ನಾರ್ಮ್ಸ್ ಏನಿದೆ ಅದನ್ನು ಫಾಲೋ ಮಾಡುತ್ತೆ. ಹಾಗಾಗಿ ಅದನ್ನು ನಾವು
ಮಾದರಿ ವಿಜ್ಞಾನ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ. ದೆನ್ ಇಟ್ ಈಸ್ ಮೋರ್ ರಿಯಲಿಸ್ಟಿಕ್ ಆ್ಯಂಡ್ ಪ್ರಾಗ್ಮ್ಯಾಟಿಕ್. ಆಗಲೇ ಹೇಳೋದಲ್ಲ, ಇದು ಸತ್ಯವಾಗಿರೋದು ಮತ್ತು ಪ್ರಾಯೋಗಿಕವಾಗಿರುವಂಥದ್ದು. ಆಯಾ ಟೈಮಿಗೆ ತಕ್ಕ ಹಾಗೆ, ಅವರ ಬಿಸ್ನೆಸ್ಸಿಗೆ ತಕ್ಕ ಹಾಗೆ, ಅವರ ಪ್ರಾಡಕ್ಟ್ಸ್ಗೆ ತಕ್ಕ ಹಾಗೆ ಬಿಸ್ನೆಸ್ ಎಕನಾಮಿಕ್ಸನ್ನು ಚೇಂಜ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಇಟ್ ಈಸ್ ಮೋರ್ ರಿಯಲಿಸ್ಟಿಕ್ ಇನ್ ನೇಚರ್, ಸತ್ಯಕ್ಕೆ ಭಾಳ ಹತ್ತಿರವಾಗಿರೋದು. ನಾವು ಬಿಸ್ನೆಸ್ ಎಕನಾಮಿಕ್ಸನ್ನು ಅಪ್ಲೈ ಮಾಡ್ತಾ 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 ವಿ ವಿಲ್ ಕಮ್ ಟು ನೋ ವೆದರ್ ಇಟ್ ಇಸ್ ಸಕ್ಸಸ್ಫುಲ್ ಆರ್ ನಾಟ್, ವೆದರ್ ಇಟ್ ಇಸ್ ರೀಚಿಂಗ್ ಪೀಪಲ್ ಆರ್ ನಾಟ್. ಸೊ ಇಟ್ ಈಸ್ ಮೋರ್ ರಿಯಲಿಸ್ಟಿಕ್ ಇನ್ ನೇಚರ್. ವೈ ಇಟ್ ಇಸ್ ಪ್ರಾಗ್ಮ್ಯಾಟಿಕ್? ಬಿಕಾಸ್ ಇಟ್ ಈಸ್ ಪ್ರಾಕ್ಟಿಕಲ್ ಇನ್ ನೇಚರ್. ಇಟ್ ಅಪ್ಲೈಸ್ ಟು ದಟ್ ಸಿಚುವೇಶನ್, ಆ ಸಿಚುವೇಶನು, ಆ ಕಂಪನಿ, ಆ ಪ್ರಾಡಕ್ಟು, ಅದರ ಕಸ್ಟಮರ್ಸು, ಅಷ್ಟಿಗೆ ಮಾತ್ರಕ್ಕೆ ತಮಗೆ ಬೇಕಾದಾಗೆ ಎಕನಾಮಿಕ್ ಥಿಯರೀಸನ್ನು ಬದಲಾಯಿಸ್ಕೊಳ್ತಾ ಹೋಗ್ತಾರೆ, ತಮಗೆ ಬೇಕಾದಾಗೆ ಎಕನಾಮಿಕ್ ಥಿಯರೀಸನ್ನು ಅಪ್ಲೈ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಇಟ್ ಈಸ್ ಮೋರ್ ರಿಯಲಿಸ್ಟಿಕ್ ಆ್ಯಂಡ್ ಪ್ರಾಗ್ಮ್ಯಾಟಿಕ್ ಇನ್ ನೇಚರ್. ದೆನ್ ಇಟ್ ಈಸ್ ಬೋತ್ ಕಾನ್ಸೆಪ್ಚುವಲ್ ಆ್ಯಂಡ್ ಮೆಟ್ರಿಕಲ್. ಅಂದರೆ ಇದು ಒಂದು ಪರಿಕಲ್ಪನೆಯೂ ಹೌದು ಮತ್ತು ಅಳತೆ ಮಾಡಬಹುದಾದಂತಹ ವಿಷಯವೂ ಹೌದು. ಅಳತೆ ಹೇಗೆ ಮಾಡೋದು ಅಂತಂದರೆ, ನೀವು ಹೌ ಸಕ್ಸಸ್ಫುಲ್ ಯು ಆರ್ ಅನ್ನೋದನ್ನು ನೋಡ್ಬೋದು. ಸೊ ಇಟ್ ಈಸ್ ಬೋತ್ ಅಬ್ಸ್ಟ್ರ್ಯಾಕ್ಟ್ ಆ್ಯಂಡ್ ಇಟ್ ಈಸ್ ಸೀನ್. ನೀವು ಅಳತೆ ಮಾಡ್ಬೋದು, ಮಾಪನ ಮಾಡ್ಬೋದು, ಎಷ್ಟರ ಮಟ್ಟಿಗೆ ನಂಗೆ ಸಕ್ಸಸ್ ಆಯಿತು ಈ ಥಿಯರೀಸನ್ನು ಅಪ್ಲೈ ಮಾಡ್ಕೊಂಡಿದ್ದಕ್ಕೆ, ಎಕನಾಮಿಕ್ ಲಾಸನ್ನು ಸರಿಯಾದ ರೀತಿಯಲ್ಲಿ ಅಪ್ಲೈ ಮಾಡ್ಕೊಂಡಿದ್ದಕ್ಕೆ, ಅಥವಾ ಈ ನಿರ್ಧಾರವನ್ನು ತಗೊಂಡಿದ್ದಕ್ಕೆ ಎಷ್ಟರ ಮಟ್ಟಿಗೆ ನಾನು ಸಕ್ಸಸ್ಫುಲ್ ಆದೆ ಅನ್ನೋದನ್ನು ಇಲ್ಲಿ ಮಾಪನ ಮಾಡೋದಕ್ಕೆ ಸಾಧ್ಯವಿದೆ. ದೆನ್ ಇಟ್ ಈಸ್ ಸೈನ್ಸ್ ಆಫ್ ಡಿಸಿಷನ್ ಮೇಕಿಂಗ್, ನಿರ್ಧಾರ ಕೈಗೊಳ್ಳುವಿಕೆಯ ವಿಜ್ಞಾನ. ನಾನು ಆಗಲೇ ಹೇಳಿದೆ, ಡಿಸಿಷನ್ ಮೇಕಿಂಗ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ನಾನು ಬಿಗಿನಿಂಗ್ ಆಫ್ ನನ್ನ ಲೆಕ್ಚರಲ್ಲಿ ಐ ಗೆವ್ ಯು ದಿ ಎಕ್ಸಾಂಪಲ್ ಆಫ್ 3 businessmen, tycoons, business tycoons. One was Ambani Group of Companies, Tata Group of Companies, and Kingfisher. You can see the successful and unsuccessful men in front of us. So ಯಾಕೆ ಇವ್ರು ಸಕ್ಸಸ್ಫುಲ್ ಆದರು, ಅವ್ರು ಯಾಕೆ ಸಕ್ಸಸ್ಫುಲ್ ಆಗಿಲ್ಲ ಅಂದಾಗ ದೇರ್ ಕಮ್ಸ್ ದಿ ಡಿಸಿಷನ್ ಮೇಕಿಂಗ್. ನಿಮ್ಮ ನಿರ್ಧಾರ ಕೈಗೊಳ್ಳುವಿಕೆಯಲ್ಲಿ ನೀವು ಮಾಡಿರಬಹುದಾದಂತಹ ತಪ್ಪುಗಳು ಅಥವಾ ನೀವು ಸರಿಯಾದ ನಿರ್ಧಾರಗಳನ್ನು ಮಾಡಿ ಸಕ್ಸಸ್ಫುಲ್ ಆಗಿರೋದು ನಿಮ್ಮ ಕಣ್ಣೆದುರಿಗೆ ನೋಡ್ತೀರಾ. ಸೊ ಇಟ್ ಈಸ್ ಅ ಸೈನ್ಸ್ ಆಫ್ ಡಿಸಿಷನ್ ಮೇಕಿಂಗ್. ನಿರ್ಧಾರ ಕೈಗೊಳ್ಳೋದ್ರಲ್ಲಿ ಒಂದು ವಿಚಾರವಂತನಾಗಿ ಒಬ್ಬ ವ್ಯಕ್ತಿ ನಿರ್ಧಾರ ತಗೊಳ್ಳೋದಕ್ಕೆ ಭಾಳ ಹೆಲ್ಪ್ ಆಗುತ್ತೆ ಬಿಸ್ನೆಸ್ ಎಕನಾಮಿಕ್ಸು. ದೆನ್ it is economic behavior of the firm. Business economics is the economic behavior of the firm. ಉದ್ಯಮದ ಆರ್ಥಿಕ ನಡವಳಿಕೆ. ಯಾಕೆ ಅಂದರೆ ಉದ್ಯಮದ ಆರ್ಥಿಕ ನಡವಳಿಕೆ ಅಂತ ಯಾಕೆ ಕರಿತೀವಿ ಅಂತಂದರೆ, ಎಕನಾಮಿಕ್ ಕಾನ್ಸೆಪ್ಟ್ಸ್ ಆರ್ ಗಿವನ್ ಮೋರ್ ಇಂಪಾರ್ಟೆನ್ಸ್ ಇನ್ ಬಿಸ್ನೆಸ್ ಫರ್ಮ್ಸ್. ಫಾರ್ ಎಕ್ಸಾಂಪಲ್, ಬಿಫೋರ್ ಪ್ರೊಡಕ್ಷನ್ ಇಟ್ ಥಿಂಕ್ಸ್ ಅಬೌಟ್ ಕಾಸ್ಟ್, ವಿಚ್ ಇಸ್ ಎಕನಾಮಿಕ್ಸ್. ಇಟ್ ಥಿಂಕ್ಸ್ ಅಬೌಟ್ ಸೇಲ್ಸ್, ವಿಚ್ ಇಸ್ ಎಕನಾಮಿಕ್ಸ್. ಇಟ್ ಥಿಂಕ್ಸ್ ಅಬೌಟ್ ಪ್ರೈಸ್ ಫಿಕ್ಸೇಷನ್, ವಿಚ್ ಇಸ್ ಎಕನಾಮಿಕ್ಸ್. It thinks about profits, which is economics. It thinks about distribution, which is economics. So the entire business firm is economic behavior. ಅಂದರೆ ಉದ್ಯಮದ ಆರ್ಥಿಕ ನಡವಳಿಕೆಯನ್ನು ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು ಎಂಡಿಂಗ್ ಪಾಯಿಂಟ್ವರೆಗೂ, ಒಂದು ಉತ್ಪಾದನೆ ಶುರು ಆಗೋದ್ರಿಂದ ಹಿಡಿದು ಅನುಭೋಗಿಗೆ ತಲುಪೋವರೆಗೂ ನಡೀತಾನೇ ಇರುತ್ತೆ. ಸೊ ಹಾಗಾಗಿ ವಿ ಸಿ ದಿ ಎಕನಾಮಿಕ್ ಬಿಹೇವಿಯರ್ ಆಫ್ ದಿ ಫರ್ಮ್. Then optimal allocation of resources. Optimum allocation ಅಂದರೆ ಸಂಪನ್ಮೂಲಗಳ ಸದ್ಬಳಕೆ ಅಥವಾ ಸರಿಯಾದ ಬಳಕೆ. ಅಲೋಕೇಶನ್, ಆಪ್ಟಿಮಮ್ ಅಲೋಕೇಶನ್ ಆಫ್ ರಿಸೋರ್ಸಸ್ ಅಂದಾಗ ಹೇಗೆ ನೀವು ಸಂಪನ್ಮೂಲವನ್ನು ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡ್ತೀರಾ. ಎಷ್ಟು ಸಂಪನ್ಮೂಲ ಇದೆ? ಸಂಪನ್ಮೂಲ ಯಾವಾಗಲೂ ಇಟ್ ಈಸ್ ಸ್ಕೇರ್ಸ್. ಯು ಡೋಂಟ್ ಹ್ಯಾವ್ ಅನ್ಲಿಮಿಟೆಡ್ ರಿಸೋರ್ಸಸ್ ವಿತ್ ಯು. Few resources may be unlimited, but few resources definitely will be limited. So ಈ ಲಿಮಿಟೆಡ್ ರಿಸೋರ್ಸನ್ನು ಹೇಗೆ ಹಂಚಿಕೆ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡೋದು ಹೇಗೆ ಅನ್ನೋದನ್ನು ಬಿಸ್ನೆಸ್ ಎಕನಾಮಿಕ್ಸ್ ತೋರಿಸುತ್ತೆ. ಸೊ there is optimal allocation of resources in business economics. Then application of economic principles. ಬಿಸ್ನೆಸ್ಸಿಗೆ ಆರ್ಥಿಕ ತತ್ವಗಳ ಅಳವಡಿಕೆ, ವ್ಯವಹಾರಕ್ಕೆ ಆರ್ಥಿಕ ತತ್ವಗಳ ಅಳವಡಿಕೆಯನ್ನು ನೋಡ್ತೀವಿ. ನಾನು ನಿಮಗೆ ಬಿಗಿನಿಂಗಿಂದ ಹೇಳ್ತಾ ಬರ್ತಾ ಇದ್ದೀನಿ, ಹೇಗೆ ಬೇರೆ ಬೇರೆ ಆರ್ಥಿಕ ತತ್ವಗಳನ್ನು ಬಿಸ್ನೆಸ್ನ ಬೇರೆ ಬೇರೆ ಹಂತಗಳಲ್ಲಿ ಅಳವಡಿಸ್ತಾ ಅವನೊಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ತಾನೆ ಅನ್ನೋದನ್ನು ನೋಡ್ತಾ ಹೋಗುತ್ತೆ. ಆ್ಯಂಡ್
ಇಟ್ ಗಿವ್ಸ್ ಸರ್ವಿಸಸ್ ಟು ಮೆನಿ ಅದರ್ ಸೈನ್ಸಸ್. ಇತರೆ ವಿಜ್ಞಾನಗಳಿಗೆ ಸೇವೆ ಒದಗಿಸುತ್ತದೆ. ಇತರೆ ವಿಜ್ಞಾನ ಅಂತಂದರೆ ಇಟ್ ಮೇ ಬಿ ಸೋಷಿಯಾಲಜಿ, ಇಟ್ ಮೇ ಬಿ ಸೈಕಾಲಜಿ, ಇಟ್ ಮೇ ಬಿ ಮೆನಿ ಅದರ್ ಸಬ್ಜೆಕ್ಟ್ಸ್ ಆರ್ ಡಿಸಿಪ್ಲಿನ್ಸ್ ವೇರ್ ವಿ ಫೈಂಡ್ ಇಟ್ ಗಿವ್ಸ್ ಸರ್ವಿಸಸ್ ಟು ಮೆನಿ ಅದರ್ ಸೈನ್ಸಸ್. ಸೊ ದೀಸ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. ವ್ಯವಹಾರ ಅರ್ಥಶಾಸ್ತ್ರದ ಲಕ್ಷಣಗಳು ಇದು. ಸೊ ಐ ಹ್ಯಾವ್ ರೆಫರ್ಡ್ ಫ್ಯೂ ಆಫ್ ದ ಥಿಂಗ್ಸ್. ಮೇಯ್ನಾಗಿ ಎಮ್ ಜಿಂಗನ್ನು, ಎಮ್ ಗುಪ್ತಾ, ಕೃಷ್ಣಯ್ಯ ಗೌಡ್ರದು ಕನ್ನಡ ಬುಕ್ಸನ್ನು ನಾನು ರೆಫರ್ ಮಾಡಿದ್ದೀನಿ. ಇದಲ್ದಿರ ಅನೇಕ ವೆಬ್ಸೈಟ್ಗಳಲ್ಲೂ ಕೂಡ ನಾನು ಸೋರ್ಸನ್ನು ತೊಗೊಂಡಿದ್ದೀನಿ. ನ್ಯೂಸ್ ಪೇಪರ್ಸು, ಸೋರ್ಸು ಎಲ್ಲ ತೊಗೊಂಡು ನಿಮಗೆ ಹೇಳೋ ಪ್ರಯತ್ನವನ್ನು ಮಾಡಿದ್ದೀನಿ. ಆ್ಯಂಡ್ ದಿಸ್ ವಾಸ್ ಮೈ ಇಂಟ್ರೊಡಕ್ಷನ್ ಟು ಬಿಸ್ನೆಸ್ ಎಕನಾಮಿಕ್ಸ್. ಥ್ಯಾಂಕ್ ಯು.